ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಹೋಸ್ಟ್ ಮನ್ಸೂರ್. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲಿ ಕನ್ನಡ ಚಾನಲ್. ಇವತ್ತು ಫ್ರೆಶ್ ವಿಡಿಯೋನಲ್ಲಿ ನಾನು ಈ ಒಂದು ಕಸ್ಟಮರಿಂದ ಬಂದಿರೋದು. ಟೋಟಲ್ ಡೆಡ್ ಆಗಿದೆ ಸೆಟ್. ಇದು ಆಡಿಯೋ ಬೋರ್ಡ್ ಕಂಪ್ಲೇಂಟ್ ಇದೆ, ನಂತರ ಡಿಸ್ಕ್ ವರ್ಕ್ ಆಗ್ತಾಯಿಲ್ಲ, FM ವರ್ಕ್ ಆಗ್ತಾಯಿಲ್ಲ. ಬಟ್ ಇದಕ್ಕೆ ರೆಡಿ ಮಾಡಿಕೊಡಿ ಅಂತ ತೊಗೊಂಡು ಬಂದಿದ್ದರು. ಇದರದ್ದು SMD ಕಾಂಪೊನೆಂಟ್ಸ್ ಬೋರ್ಡ್ ಇರೋದು, ಅದರಿಂದ ರೆಡಿ ಮಾಡೋಕ್ಕಾಗಲಿಲ್ಲ. ನಂತರ ಇದನ್ನು ನಾನು ಒಂದು ಸ್ಮಾಲ್ ಆಡಿಯೋ ಬೋರ್ಡ್ 8611 ಆಡಿಯೋ ಬೋರ್ಡಿನೇ ಅದು ಹಾಕ್ಬಿಟ್ಟು ಇದನ್ನು ಬ್ಲೂಟೂತನ್ನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಒಂದು ಡೀಟೇಲ್ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಈ ಬೋರ್ಡ್ ನಾನು ಇವಾಗ ಬಿಚ್ಕೊಂಡಿದ್ದೀನಿ. ಇದು ಸಪ್ರೇಟ್ ಆಗಿದೆ, ಇದರಲ್ಲಿ ಕನೆಕ್ಷನ್ಸ್ ಏನಿಲ್ಲ. ಇವಾಗ ಈ ಬೋರ್ಡ್ ಏನಿದೆ, ಈ ಬೋರ್ಡಿಂದ ಒಂದು 5 ವೋಲ್ಟ್ ಪವರ್ ಸಪ್ಲೈ ಹುಡುಕಿಕೊಂಡು ಆ ಒಂದು ಬ್ಲೂಟೂತ್ ಪ್ಯಾನಲ್ ಏನು ಹಾಕ್ತೀನಿ ಅದಕ್ಕೆ ಕನೆಕ್ಷನ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಇವಾಗ ರಿಮೂವ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈ 5 ವೋಲ್ಟು ಇದನ್ನು ಕಟ್ ಮಾಡಿಬಿಟ್ಟು ಈ ಒಂದು 5 ವೋಲ್ಟ್ ವರ್ಕ್ ಆಗೋದು. ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಬೇಕಂದರೆ ನನ್ನ ಹಳೆ ವೀಡಿಯೋಸಲ್ಲಿ ಲಿಂಕ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೋಬೋದು, ನೋಡ್ತಾ ಇರ್ಬೋದು. ಇದರಲ್ಲಿ ನಾನು 5 ವೋಲ್ಟು ಆ ಬೋರ್ಡಲ್ಲಿ ವರ್ಕಿಂಗ್ ಇರೋದನ್ನು ಅಲ್ಲೇ ಕಾಣಿಸ್ತಾ ಇದೆ ನೋಡಿ, 5 ವೋಲ್ಟ್ ಅಂತ. ಆ 5 ವೋಲ್ಟ್ ಪ್ಲಸ್ ಮೈನಸ್ ಹೇಳ್ಕೊಂಡಿದ್ದೀನಿ. ಈ 5 ವೋಲ್ಟ್ ನಾನು ಅಡಾಪ್ಟರ್ ಇದು ಪ್ಯಾನಲ್ ಏನಿದೆ ಅದರಿಂದ ವರ್ಕ್ ಆಗುತ್ತೆ ಅದು. ನಂತರ ಒಂದು ಆಡಿಯೋ ಬೋರ್ಡನ್ನು ಕನೆಕ್ಷನ್ ಮಾಡಿದ್ದೀನಿ. 8600 ಒಂದು ಆಡಿಯೋ ಬೋರ್ಡ್. ಇದು ಸ್ಟೀರಿಯೋ ಬೋರ್ಡ್, 2 ಸ್ಪೀಕರು, 10 ವ್ಯಾಟ್ಸ್ ಅದು ವರ್ಕೌಟ್ ಆಗುತ್ತೆ. ಇದು ಡೈರೆಕ್ಟ್ ಕೆಪಾಸಿಟ್ರಿಂದ ನಾನು ಪವರ್ ಸಪ್ಲೈ ಇಟ್ಕೊಂಡಿದ್ದೀನಿ. 18 ವೋಲ್ಟ್ಸ್ ವರ್ಕ್ ಆಗುತ್ತೆ. ಇದು 8 to 24 ಗಂಟೆ ವರ್ಕ್ ಆಗುತ್ತೆ. ನಾನು 18 ವೋಲ್ಟೇಜು ಈ ಟ್ರಾನ್ಸ್ಫಾರ್ಮರಿಂದ ಬರ್ತಾ ಇರೋದು, ಸೊ ಆ ವೋಲ್ಟೇಜ್ ಇದಕ್ಕೆ ಕೊಡ್ತಾ ಇದ್ದೀನಿ. ನಂತರ 2 ಸ್ಪೀಕರ್ ಕನೆಕ್ಷನ್. ಇದು ಸ್ಟೀರಿಯೋ ಬೋರ್ಡ್ ಇರೋದ್ರಿಂದ 2 ಕನೆಕ್ಷನು ಪ್ಲಸ್ ಒಂದು ಇನ್ಪುಟ್ ನಾವು ಪ್ಯಾನಲ್ ಕೊಟ್ಟ ತಕ್ಷಣ ನಾವು ಅದರಲ್ಲಿ ಪೆನ್ ಡ್ರೈವ್, ಬ್ಲೂಟೂತ್ ಏನು ಕನೆಕ್ಟ್ ಮಾಡ್ತೀವಿ ಅದನ್ನು ನಮಗೆ ರಿಸಲ್ಟ್ ಬರುತ್ತೆ. ಜಸ್ಟ್ ಇಷ್ಟೇ. ನೀವು ಇನ್ ಫ್ಯೂಚರ್ ಏನಾದರೂ ಗೊತ್ತಾಗಿಲ್ಲ ಅಂದರೆ ನೀವು ಮಾಡ್ತೀನಿ. ಓಲ್ಡ್ ಮಾಡೆಲ್ಗೆಲ್ಲ ಇದೇ ಥರ ಪ್ರೊಸೀಜರ್ ಬರೋದು. ಜಸ್ಟ್ ಟ್ರಾನ್ಸ್ಫಾರ್ಮರ್ ಎಲ್ಲ ಚೆನ್ನಾಗಿದ್ರೆ ಸಾಕು, ಇದರಿಂದ ಮೂಲಕದಿಂದ ನಾವು ಅಪ್ಗ್ರೇಡ್ ಮಾಡ್ಕೋಬೋದು. ಸೊ ಇದನ್ನು ನೋಡ್ತಾ ಇರ್ಬೋದು. ನಾನು ಇದು ಕಟ್ ಮಾಡಿಬಿಟ್ಟು ರಿಸಲ್ಟ್ ನೋಡಿ ಯಾವ ಥರ ಫಿಟ್ಟಿಂಗ್ ಆಗಿದೆ. ಕ್ಲೀನಾಗಿ ಫಿಟ್ಟಿಂಗ್ ಆಗಿಬಿಟ್ಟಿದೆ. ಒಳಗಡೆಯಿಂದ ಕಟ್ ಮಾಡಿ ಕ್ಲೀನಾಗಿ ಸ್ಕ್ರೂ ಹಾಕ್ಬಿಟ್ಟು ಫಿಟ್ಟಿಂಗ್ ಮಾಡಿದ್ದೀನಿ. ಇದು ಇನ್ಪುಟ್ಟು FM ಮತ್ತು ಇನ್ಪುಟ್ ಲೆಫ್ಟ್ ರೈಟ್ ಸ್ಪೀಕರ್ಗೆ. ಇದು 5 ವೋಲ್ಟು. ಇದಕ್ಕೆ ಒಳಗಡೆಯಿಂದ ಕನೆಕ್ಷನ್ ತಗೊಂಡಿದ್ದೀನಿ ಆಲ್ರೆಡಿ. ಅದು ಮೇಲ್ಗಡೆದು ಕ್ಯಾಬಿನೆಟ್ ಫಿಟ್ಟಿಂಗ್ ಮಾಡಿಬಿಟ್ಟು ಇದು ಆಡಿಯೋ ಬೋರ್ಡ್ ಕೂಡ ಇನ್ಸ್ಟಾಲೇಷನ್ ಒಂದು ಕಡೆ ಫಿಟ್ಟಿಂಗ್ ಆಗಿದೆ. ನಂತರ ಇದು ಭಾಳ ಈಸಿ ಇದೆ ಮೆಥಡು. ನಾನು ಜಸ್ಟು ಮಾಡಿರೋದು ಕಂಟಿನ್ಯೂ ಮಾಡಿದ್ರೆ ಬಹಳ ಲೇಟ್ ಆಗುತ್ತೆ ವಿಡಿಯೋ. ಅದಕ್ಕೋಸ್ಕರ ನಾನು ರೆಡಿ ಆದಮೇಲೆ ಕನೆಕ್ಷನ್ ಯಾವ ಥರ ಕೊಟ್ಟಿದ್ದೀನಿ ಅದು ತೋರಿಸ್ತಾ ಇದ್ದೀನಿ. ಇದು ಬಂದು ಸ್ಪೀಕರ್ ವೈರ್ ಕನೆಕ್ಷನ್ ಲೆಫ್ಟ್ ರೈಟ್ ಎರಡೂ ಕೊಟ್ಕೊಂಡಿದ್ದೀನಿ. ನಂತರ ಇದನ್ನು ಫುಲ್ ಫಿಟ್ಟಿಂಗ್ ಮಾಡಿಕೊಂಡು ಈ 2 ವೈರ್ನ, ಇದು ಫ್ರಂಟು ಪ್ಲಸ್ ಇದು ಒಂದು FM ವೈರ್ ಕೂಡ ಇದರಲ್ಲಿ ರೆಡ್ ಕಲರ್ ನೋಡ್ತಾ ಇದ್ದೀರಲ್ಲ, ಇದು FM ವೈರು. ಈ FM ವೈರ್ನ ನಾನು ಅದರಲ್ಲಿ ಕನೆಕ್ಷನ್ ಮಾಡಿಕೊಂಡು ಪ್ಯಾನಲ್ಗೆ ಕೊಡ್ತಾಯಿದ್ದೀನಿ. ಎಲ್ಲ ಫಿಟ್ಟಿಂಗ್ ಆದ ನಂತರ ಇದು ರಿಸಲ್ಟು ಪೆನ್ ಡ್ರೈವಿಂದ ಕನೆಕ್ಷನ್ ಮಾಡಿದ ತಕ್ಷಣ ಪ್ಲೇ ಆಗ್ತಾಯಿದೆ. ವ್ಯಾಲ್ಯೂಮ್ ಕಂಟ್ರೋಲಲ್ಲಿ ವರ್ಕ್ ಆಗ್ತಾಯಿದೆ. ನಂತರ ಇದರಲ್ಲಿ ಫುಲ್ ವ್ಯಾಲ್ಯೂಮ್, 2 ಸ್ಪೀಕರು. ಮತ್ತು ಈ ಕಂಪ್ನಿಯಿಂದ ಏನು ಬರ್ತಾಯಿತ್ತು ಸೌಂಡ್ ಕಡಿಮೆ ಇದು ಅಂತ ಹೇಳ್ತಾಯಿದ್ರು. ಈ ಆಡಿಯೋ ಬೋರ್ಡ್ ಹಾಕಿದ ನಂತರ ಬೋರ್ಡಲ್ಲಿ ಎಫೆಕ್ಟ್ ಚೆನ್ನಾಗಿ ಬರ್ತಾಯಿದೆ. ಸಾಂಗ್ ಹಾಕಬೇಕು ಅಂತ ನಾನು ಟ್ರೈ ಮಾಡ್ತೀನಿ, ಬಟ್ ಏನಾಗುತ್ತೆ ಅಂದರೆ ಲೈಸೆನ್ಸು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾಂಗ್ ಬ್ಲಾಕ್ ಮಾಡ್ತಾರೆ. ಅದರಿಂದ ಸಾಂಗ್ ಹಾಕೋಕ್ಕಾಗ್ತಾಯಿಲ್ಲ. ಬಟ್ 100% ಆಡಿಯೋ ಸೂಪರಾಗಿ ಬರ್ತಾಯಿದೆ. ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಏನಾದರೂ ಕಮೆಂಟ್ಸ್ ಇದ್ದರೆ ದಯವಿಟ್ಟು ಹಾಕಿ.